ಸರ್, ಅಣ್ಣವ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗಿಂತ ಬೆಟರ್ ಪರ್ಸನ್ ಈಗ ಸದ್ಯಕ್ಕೆ ನಮಗಿಲ್ಲ ಅಂತ ಅನಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಒಂದಿಷ್ಟು ವಿವಾದಗಳು ಅಥವಾ ಒಂದಿಷ್ಟು ಇನ್ಸಿಡೆಂಟ್ ಮಾತಾಡಿದಾಗ ಮತ್ತೊಂದು ಕಡೆ ಅಣ್ಣವರ ಕುಟುಂಬದ ಒಂದು ವಿಚಾರಗಳು ಕೂಡ ಒಂದು ಚರ್ಚೆ ಬಂದ್ಬಿಡುತ್ತೆ. ಏನಂತ ಹೇಳಿದ್ರೆ ಅಣ್ಣವ್ರ ಕುಟುಂಬ ಜೊತೆ ದರ್ಶನ್ ಅವ್ರು ಹೇಗಿದ್ರು ಸರ್ ಆರಂಭ ದಿನದಲ್ಲಿ? ನಾವೊಂದು ವಿಡಿಯೋ ಕೂಡ ನೋಡ್ತೀವಿ ಯೂಟ್ಯೂಬಲ್ಲಿ, ವೇದಿಕೆ ಮೇಲೆ ಇರುತ್ತೆ, ಅಣ್ಣವ್ರು ಕೂತಿರ್ತಾರೆ, ದರ್ಶನ್ ಅವ್ರು ಬಂದು ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಾರೆ. ಆ ಥರ ಒಂದು ಅಪರೂಪದ ಸನ್ನಿವೇಶಗಳನ್ನ ನಾವು ನೋಡಿದ್ವಿ. ಆರಂಭದ ದಿನಗಳಲ್ಲಿ ಅಣ್ಣವರ ಫ್ಯಾಮಿಲಿ ಜೊತೆ ದರ್ಶನ್ ಅವ್ರು ಹೇಗಿದ್ರು ಅಂತ? ಸರ್ ಅದ ರಾಜ್ಕುಮಾರ್ ಅವರು ಒಬ್ಬರ ಬಗ್ಗೆ ಅಲ್ಲ, ಎಲ್ಲ ಕಲಾವಿದರ ಬಗ್ಗೆನೂ ಕೂಡ ಗೌರವ ಇಟ್ಕೊಂಡಿದ್ದ. ಅವನು ಬೆಳೀತಾ ಇದ್ದಾಗ ರಾಜ್ಕುಮಾರ್ ಅವರು ಕೂಡ ಅನೇಕ ಸಾರಿ ಹೇಳಿದ್ದಾರೆ, ನಮ್ಮ ತೂಗುದೀಪ ಶ್ರೀನಿವಾಸ್ ಮಗ ಇವತ್ತು ಈ ಲೆವೆಲ್ಗೆ ಬೆಳೀತಾವನೆ, ಈ ಲೆವೆಲ್ಗೆ ಹೀರೋ ಅದ ಅಂದರೆ ಅವರಪ್ಪ ಇದ್ದಿದ್ರೆ ಎಷ್ಟು ಖುಷಿ ಪಡೋರಯ್ಯ, ಹೀಗೆಲ್ಲ ಮಾತಾಡಿದ್ದಾರೆ. ಯಾಕೆಂದರೆ ರಾಜ್ಕುಮಾರು ಯಾವತ್ತೂ ಅಸೂಯೆ ಪಟ್ಟವರಲ್ಲ, ನನಗಿನ್ನ ಇನ್ನೊಬ್ಬರು ಕಲಾವಿದರು ಬೆಳೀತಾವ್ರಂತ ಯಾವತ್ತೂ ಅಸೂಯೆ ಪಟ್ಟವರಲ್ಲ. ಈ ಹುಡುಗ ಇಷ್ಟು ಮಟ್ಟಿಗೆ ಬೆಳೆದಕ್ಕೆ ಅವ್ರಿಗೂ 3 ಜನ ಮಕ್ಕಳಿದ್ರು, ಅವರು ಚಿತ್ರರಂಗದಲ್ಲೇ ಇದ್ದರು, ಅಸೂಯೆ ಪಡ್ಬೋದಾಗಿತ್ತಲ್ಲ. ಅವ್ರ ಇಲ್ಲ, ನಮ್ಮ ತೂಗುದೀಪ ಮಗ, ಇದು ಬೇಕಾಗಿರೋದು, ಇದು ರಾಜ್ಕುಮಾರ್. ಯಾಕೆಂತ ಹೇಳಿದ್ರೆ ನಾನು ಸುಮಾರು 30 ವರ್ಷದ ಅವರ ಜೊತೆ ಅನುಭವ. ಅವರಿಂದ ಕೊನೆ ಪಕ್ಷ ಒಂದು 10% ಆದರೂ ಅವರಲ್ಲಿರೋ ಗುಣಗಳನ್ನು ಅಳವಡಿಸ್ಕೊಂಡ್ರೆ ನಾನೊಬ್ಬ ಮನುಷ್ಯ ಆಗ್ತೀನಿ. ಇವತ್ತು ಅವರಿಂದ ನಾನು ಇಷ್ಟರ ಮಟ್ಟಿಗೆ ಬೆಳೆದಿದ್ದೀನಿ. ಇಷ್ಟರ ಮಟ್ಟಿಗೆ ನಾನೊಂದು ರಾಜ್ಯ ಮಟ್ಟದ ಒಬ್ಬ ಸಾರಾಗೋವಿಂದ ಅನ್ನಿಸ್ಕೊಳ್ಳೋದಕ್ಕೆ ಅವರಲ್ಲಿದ್ದಂಥ ಗುಣಗಳನ್ನು ಒಂದು 2-3% ಗುಣಗಳನ್ನು ಅಳವಡಿಸ್ಕೊಂಡಿದ್ದಕ್ಕಾದ್ರೆ ನಾನೊಬ್ಬ ಮನುಷ್ಯನಾಗಿದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.